ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮೆಲ್ಲರ ಸುನಿಲ್ ಕುಮಾರ್ ಸರ್. ಇವತ್ತಿನ ತರಗತಿಯಲ್ಲಿ ನಾವು ಬೆಳಕು ಪಾಠದ ಮುಂದುವರಿದ ಭಾಗ ಪಾರ್ಟ್ 3 ಬಗ್ಗೆ ಅಧ್ಯಯನ ಮಾಡೋಣ. ಇದಕ್ಕೂ ಮುಂಚೆ ನಾವು ಪಾರ್ಟ್ 1 ಪಾರ್ಟ್ 2 ಬಗ್ಗೆ ನೋಡಿದ್ವಿ, ಮತ್ತು ಕ್ವಿಕ್ ರಿವಿಷನನ್ನು ಮಾಡಿದ್ವಿ. ಎರಡು ಕ್ವಿಕ್ ರಿವಿಷನ್ 1, ಕ್ವಿಕ್ ರಿವಿಷನ್ ಪಾರ್ಟ್ 2 ಬಗ್ಗೆ ನೋಡಿದ್ವಿ. ಅದರಲ್ಲಿ ನಮಗೆ 5 ಕ್ವಶನ್ಸು ಬಂದಿತ್ತು STA ಎಕ್ಸಾಮಲ್ಲಿ. ನೀವು ನೋಡಿರ್ಬೋದು, ಎಲ್ಲರೂ ನೋಡಿದ್ದೀರಾ ಅಲ್ವೋ? ತುಂಬ ಸ್ಟೂಡೆಂಟ್ಸ್ ನೋಡಿದ್ದಾರೆ ಈ ಒಂದು ವಿಡಿಯೋಸನ್ನು. ಅವರಿಗೆ ಅನುಕೂಲ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತು ಪಾರ್ಟ್ 3 ವಿಭಾಗವನ್ನು ಸ್ಟಾರ್ಟ್ ಮಾಡೋಣ. ಇದಕ್ಕೂ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ. ಅಟ್ಲೀಸ್ಟ್ ನಿಮಗೆ ಲೈಕ್ ಆಗಿಲ್ಲ ಅಂದರೆ ಡಿಸ್ಲೈಕ್ ಆದ್ರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತ ಈಗ ಪಾಠವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬೆಳಕಿನ ಚದುರುವಿಕೆ ಬಗ್ಗೆ ಅಧ್ಯಯನ ಮಾಡೋಣ. ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಓಕೆ, ಹಾಗಾದರೆ ಬೆಳಕಿನ ಚದುರುವಿಕೆ ಅಂದರೆ ಏನು? ಸೂರ್ಯನ ಬೆಳಕು ವಾತಾವರಣದಲ್ಲಿರ್ತಕ್ಕಂಥ ಧೂಳಿನ ಕಣಗಳ ಮೇಲೆ ಬಿದ್ದು ಹರಡ್ತಕ್ಕಂಥ ಚದುರ್ತಕ್ಕಂಥ ಒಂದು ವಿದ್ಯಮಾನಕ್ಕೆ ನಾವು ಬೆಳಕಿನ ಚದುರುವಿಕೆ ಅಂತ ಕರಿತೀವಿ. ಹಾಗಾದರೆ ಈ ಒಂದು ಚದುರುವಿಕೆ ಅಂತಕ್ಕಂಥದ್ದು ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗುತ್ತೆ, ಇದರದ್ದು ಅಪ್ಲಿಕೇಶನ್ಸ್ ಏನು ಅನ್ನೋದು ನೋಡೋದಾದರೆ, ಆಕಾಶ ನೀಲಿಯಾಗಿ ಕಾಣ್ತಕ್ಕಂಥದ್ದಾಗಿರ್ಬೋದು. ಓಕೆ, ನೀಲಿ ಬಣ್ಣ ಹೆಚ್ಚು ಚದುರೋದ್ರಿಂದ ನಮಗೆ ಆಕಾಶ ನೀಲಿ ಬಣ್ಣವಾಗಿ ಕಾಣಿಸ್ತದೆ. ಓಕೆ, ಮತ್ತು ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ಕೆಂಪಾಗಿ ಕಾಣ್ತಕ್ಕಂಥದ್ದು. ಯಾಕೆ? ಕೆಂಪು ಬಣ್ಣ ಹೆಚ್ಚು ಚದುರೋದ್ರಿಂದ ನಮಗೆ ಕೆಂಪು ಬಣ್ಣ ಕಾಣಿಸ್ತದೆ. ನೆಕ್ಸ್ಟು, ಸಮುದ್ರದ ನೀರು ನೀಲಿಯಾಗಿ ಕಾಣಿಸ್ತಕ್ಕಂಥದ್ದು. ಸಮುದ್ರದ ನೀರು ನೀಲಿಯಾಗಿ ಯಾಕೆ ಕಾಣಿಸುತ್ತೆ ಅಂತಂದರೆ ನೀಲಿ ಬಣ್ಣ ಹೆಚ್ಚು ಚದುರ್ತದೆ. ಓಕೆ, ಅಪಾಯದ ಸಂಕೇತಗಳಲ್ಲಿ ಬಳಸ್ತಕ್ಕಂಥದ್ದು. ಓಕೆ, ಅಪಾಯದ ಸಂಕೇತಗಳಲ್ಲೂ ಕೂಡ ಬಣ್ಣಗಳನ್ನು ನಾವು ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡೋದಾದರೆ ಟಿಂಡಾಲ್ ಪರಿಣಾಮ. ಟಿಂಡಾಲ್ ಪರಿಣಾಮ ಯಾಕೆ, ಹೆಂಗೆ ಉತ್ಪತ್ತಿ ಆಗುತ್ತೆ ಅಂತ ನೋಡೋದಾದರೆ, ಇದು ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಅಂತ ಕರೀತಾರೆ. ಓಕೆ, ಇದು ಹೆಂಗೆ ಆಗುತ್ತೆ ಅಂತ ನೋಡೋಣ. ಎಕ್ಸಾಂಪಲ್ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ನೋಡಿ, ಸಿನಿಮಾ ಮಂದಿರಗಳಲ್ಲಿ ಬೆಳಕು ಹಾದು ಬರುವಾಗ ಸಹಸ್ರಾರು ಧೂಳಿನ ಕಣಗಳು ಕಾಣಿಸ್ತಕ್ಕಂಥದ್ದು. ನಮ್ಮ ಹಿಂದಿಂದ ಬೆಳಕು ಬರ್ತಾ ಇರುತ್ತೆ, ಅಲ್ಲಿ ಸಿನಿಮಾ ಬಿಡುಗಡೆ ಆಗ್ತದೆ. ಸಿನಿಮಾ ಪಿಕ್ಚರನ್ನು ಅಲ್ಲಿಂದ ಬಿಡುಗಡೆ ಮಾಡ್ತಾರೆ, ನಮಗೆ ಪರದೆ ಮೇಲೆ ಕಾಣಿಸ್ತಾ ಇರ್ತದೆ. ಆ ಒಂದು ಬೆಳಕನ್ನು ಬಿಡೋದ್ರಿಂದ ಅಲ್ಲಿ ನೋಡ್ತಾ ಇರ್ತೀವಿ ನಾವು. ಬೆಳಕನ್ನು ನಾವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಸಹಸ್ರಾರು ಧೂಳಿನ ಕಣಗಳು ಇರ್ತದೆ. ಅದರಲ್ಲಿ ಬೆಳಕಿನ ಕಣಗಳು ಚದುರೋದ್ರಿಂದ ಅದನ್ನು ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ ನಾವು. ಓಕೆ, ಮತ್ತು ಮನೆಯ ಹಂಚಿನ ಹೊರಬಂದಂತಹ ಬೆಳಕಿನಲ್ಲಿ ಓಕೆ ಧೂಳಿನ ಕಣಗಳು ಚದುರ್ತಕ್ಕಂಥದ್ದು. ಓಕೆ, ಬಾದಾಳ ಅಂತ ಕರಿತೀವಲ್ವ, ಗವಾಕ್ಷಿ ಅಂತ ಕರಿತೀವ, ಅಲ್ಲಿ ನಮಗೆ ಧೂಳಿನ ಕಣಗಳು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದನ್ನು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದರೆ ರಾಮನ್ ಪರಿಣಾಮ. ರಾಮನ್ ಎಫೆಕ್ಟ್ ಅಂತ ಕರಿತೀವಿ. ಚದುರಿದ ಬೆಳಕಿನಲ್ಲಿ, ಇಷ್ಟತನ ಬೆಳಕು ಚದುರಿತ್ತು, ಆ ಒಂದು ಚದುರಿದ ಬೆಳಕಿನಲ್ಲಿ ಪತನ ಬೆಳಕಿನಲ್ಲಿ ಏನಾಗಿರುತ್ತೆ ಅಂದರೆ ಕಡಿಮೆ ಮತ್ತು ಹೆಚ್ಚು ಆವೃತ್ತಿಯ ಬೆಳಕು ಸಹ ಇರುತ್ತದೆ ಅಂತೇಳ್ಬಿಟ್ಟು ರಾಮನ್ ಅವರು ತಿಳಿಸ್ಕೊಡ್ತಾರೆ. ಇದಕ್ಕೆ 1930 ಫೆಬ್ರವರಿ 28ರಂದು ನೊಬೆಲ್ ಪ್ರೈಸ್ ಸಿಗ್ತದೆ. ಯಾರಿಗೆ? CV ರಾಮನ್ ಅವರಿಗೆ. ಹಾಗಾಗಿ ನಾವು ಫೆಬ್ರವರಿ 28 ದಿನವನ್ನು ನ್ಯಾಷನಲ್ ಸೈನ್ಸ್ ಡೇಯನ್ನಾಗಿ ಆಚರಿಸ್ತೀವಿ. ಮತ್ತು ಅಲ್ಲಿಂದ ನವೆಂಬರ್ 10ನೇ ತಾರೀಕು ಏನು ಮಾಡ್ತೀವಿ ಅಂದರೆ ಇಂಟರ್ನ್ಯಾಷನಲ್ ಸೈನ್ಸ್ ಡೇಯನ್ನು ಆಚರಿಸ್ತೀವಿ. ಫೆಬ್ರವರಿ 28 ನ್ಯಾಷನಲ್ ಸೈನ್ಸ್ ಡೇ, ನವೆಂಬರ್ 10 ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಇಂಟರ್ಫರೆನ್ಸ್ ಆಫ್ ಲೈಟ್, ಬೆಳಕಿನ ವ್ಯತೀಕರಣ. ಇದು ವೆರಿ ಇಂಪಾರ್ಟೆಂಟ್. ಇದನ್ನು ಯಾವ ಥರ ಕೇಳಿದ್ರು, ಲಾಸ್ಟ್ FDA ಅನಿಸುತ್ತೆ ಮೋಸ್ಟ್ಲಿ, ಹಸ್ತಕ್ಷೇಪ ಅಂತ ಕೇಳಿದ್ರು ನಮಗೆ. ಬೆಳಕಿನ ವ್ಯತೀಕರಣ ಅಂತ ಇರಲಿಲ್ಲ. ಓಕೆ, ಹಸ್ತಕ್ಷೇಪ ಅಂತ ಕೇಳಿದ್ರು. ಬಟ್ ಇಂಗ್ಲೀಷ್ ವರ್ಷನ್ ಕ್ವಶನ್ ಪೇಪರಲ್ಲಿ ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತಲೇ ಇತ್ತು. ಹಾಗಾಗಿ ನೀವು 1 ಮಾರ್ಕ್ಸು ಆರಾಮಾಗಿ ಪಡ್ಕೋಬೋದು. ಕನ್ನಡ ಅರ್ಥ ಆಗಲಿಲ್ಲ ಅಂದರೆ ಇಂಗ್ಲೀಷಲ್ಲಿ ನೋಡಿ 1 ಮಾರ್ಕು ಜಾಬಲ್ಲಿ ಹಾಕೋಬೋದಾಗಿರ್ತದೆ. ನೋಡಿ, ಹಾಗಾದರೆ ಇಂಟರ್ಫರೆನ್ಸ್ ಅಂದರೆ ಏನು? ಒಂದು ಮಾಧ್ಯಮದಲ್ಲಿ ಒಂದಕ್ಕಿಂತ ಹೆಚ್ಚು ಅಲೆಗಳು ಏಕಕಾಲದಲ್ಲಿ ಹಾಯ್ದು ಹೋಗುವಾಗ ಅವು ಸಂಪಾತ ಬಿಂದುವಿನಲ್ಲಿ ಅಲೆಗಳ ಶಕ್ತಿಯಲ್ಲಿ
ಓಕೆ, ಕೆಲವೊಮ್ಮೆ ಹೆಚ್ಚು ಕೆಲವೊಮ್ಮೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಅವಾಗ ಏನಾಗುತ್ತೆ, ಕಲರ್ ಫ್ರಿಂಜಸ್ ಮೂಡುತ್ತೆ, ಕಲರ್ ಬಣ್ಣಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅದನ್ನು ನಾವು ಇಂಟರ್ಫರೆನ್ಸ್ ಅಂತ ಹೇಳಿಬಿಟ್ಟು ಕರಿತೀವಿ. ಓಕೆ, ಈ ಇಂಟರ್ಫರೆನ್ಸನ್ನು ಡೆಫಿನೇಷನ್ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಬಿಟ್ಟಾಕ್ಬೋದು. ನಮಗೆ ಕೇಳ್ತಕ್ಕಂಥದ್ದು ಅಪ್ಲಿಕೇಶನ್ ಕೇಳ್ತಾ ಇರ್ತಾರೆ. ಹಂಗಾಗಿ ಅಪ್ಲಿಕೇಶನನ್ನು ನೋಡೋದಾದರೆ ಸೋಪ್ ಬಬಲ್ಸಲ್ಲಿ ನಮಗೆ ರೈನ್ಬೋ ಥರ ಕಲರ್ಸು ಹಲವಾರು ಕಲರ್ಸನ್ನು ಕಾಣ್ತದೆ. ಇದು ಯಾವುದ್ರ ಮೂಲಕ, ಯಾವ ಅನ್ವಯ ಅಂದರೆ ಬೆಳಕಿನ ವ್ಯತೀಕರಣ, ಮೀನ್ಸ್ ಹಸ್ತಕ್ಷೇಪದ ಅನ್ವಯ ಅಂತ ಕರಿತೀವಿ, ಇಂಟರ್ಫರೆನ್ಸ್ನ ಅನ್ವಯ. ಓಕೆ, ನೆಕ್ಸ್ಟು ಆಯಿಲ್ ಫಿಲಿಮ್ಸ್ ಆ್ಯಂಡ್ ವಾಟರ್ ಅಥವಾ ರೋಡ್. ಈಗ ರಸ್ತೆಯಲ್ಲಿ ಹೋಗುವಾಗ ಮಳೆ ಬಂದಿರುತ್ತೆ, ಅಲ್ಲಿ ಆಯಿಲ್ ಚೆಲ್ಲಿರುತ್ತೆ, ವೆಹಿಕಲ್ದು ಆಯಿಲ್ ಚೆಲ್ಲಿದಾಗ ನಮಗೆ ಕಲರ್ಸ್ನ ರೈನ್ಬೋ ಕಲರ್ಸನ್ನು ನೋಡ್ತೀವಲ್ವ, ಅದು ಕೂಡ ಈ ಇಂಟರ್ಫರೆನ್ಸ್ ಲೈಟಿಂದನೇ ಆಗ್ತಕ್ಕಂಥದ್ದು. ಏನಾಗುತ್ತೆ ಅಂತಂದರೆ ಅಲ್ಲಿ ಒಂದಕ್ಕಿಂತ ಹೆಚ್ಚು ಅಲೆಗಳು ಏಕಕಾಲದಲ್ಲಿ ಹಾಯ್ದು ಹೋಗ್ತವೆ. ಅವಾಗ ಏನಾಗುತ್ತೆ, ಕೆಲವು ಸಂಪಾತ ಬಿಂದುವಿನಲ್ಲಿ ಅಲೆಗಳ ಶಕ್ತಿಯು ಕೆಲವೊಮ್ಮೆ ಹೆಚ್ಚು ಕೆಲವೊಮ್ಮೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಂಗಾಗ್ಬಿಟ್ಟು ನಮಗೆ ಆ ಥರ ಕಲರ್ಸ್ ಕಾಣ್ತಾ ಹೋಗುತ್ತೆ. ನೆಕ್ಸ್ಟು ಹಾಲೋಗ್ರಫಿ ನೋಡಿರ್ಬೋದು. ಬುಕ್ ಮೇಲೆ ಈಗ ಏನೋ ಒಂದು ಸ್ಟಿಕ್ಕರ್ ಹಾಕಿರ್ತಾರೆ, ಅದು ಕಲರ್ ಕಾಣ್ತಾ ಇರ್ತದೆ. ಯಾವುದೋ ಒಂದು ಸ್ವಪ್ನ ಬುಕ್ ಹೌಸ್ ಆ ಥರ ಏನೋ ಒಂದು ಹಾಕಿರ್ತಾರಲ್ಲ, ಅದನ್ನು ನೋಡಿದಾಗ ಅದನ್ನು ಹೋಲೋಗ್ರಾಮ್ ಸ್ಟಿಕ್ಕರ್ ಅಂತ ಕರಿತೀವಿ. ಅದು ಹೋಲೋಗ್ರಫಿ ಮೇಲೆ ವರ್ಕ್ ಆಗ್ತಕ್ಕಂಥದ್ದು. ಅದು ಕೂಡ ಇಂಟರ್ಫರೆನ್ಸ್ ಲೈಟ್ ಮೇಲೇ ವರ್ಕ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ಲೇಸರ್ ಲೈಟಲ್ಲಿ ಏನು, ಲೇಸರ್ ಅಂದರೆ ಏನು, ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ ಹೇಳ್ಬಿಟ್ಟು ಈ ಒಂದು ಬೈ ಅನ್ನೋ ವರ್ಡ್ನ ಚೇಂಜ್ ಮಾಡ್ತಾರೆ. ಅಂಡ್ ಅಂತ ಕೊಡ್ತಾರೆ, ಆರ್ ಅಂತ ಕೊಡ್ತಾರೆ, ಇನ್ನೊಂದು ಏನೋ ಒಂದು ಚೇಂಜ್ ಮಾಡಿಬಿಟ್ಟು ನಮಗೆ ಕೊಡ್ತಾರೆ. ಎಲ್ಲೂ ಚೇಂಜ್ ಆಗೋದಿಲ್ಲ. ಇಲ್ಲಿ ನೋಡಿ ಬೈ ಅಂತ ಇರತಕ್ಕ ಮಾತ್ರ ಚೇಂಜ್ ಮಾಡ್ತಾರೆ. ಬಟ್ ಇದು ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲನೇಷನ್ ಹಿಂಗೆ ಕೇಳ್ತಾರೆ, ಡಿಸ್ಕ್ರಿಪ್ಷನ್ ಇದಕ್ಕೆ ಕೇಳ್ತಾರೆ ನೋಡಿ. ಇಲ್ಲಿ ಎಕ್ಸ್ಪ್ಯಾನ್ಷನನ್ನು ಲೇಸರ್ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ ಹೇಳಬೇಕಾಗುತ್ತೆ. ಓಕೆ, ಹಾಗಾದರೆ ಆ್ಯನ್ ಇಂಟೆನ್ಸ್ ಬೀಮ್ ಆಫ್ ಕೊಹರೆಂಟ್ ಮಾನೋಕ್ರೊಮ್ಯಾಟಿಕ್ ಲೈಟ್ ಆಗಿರುತ್ತೆ. ಇದು ಒಂದು ಮಾನೋಕ್ರೊಮ್ಯಾಟಿಕ್ ಅಂದರೆ ಸಿಂಗಲ್ ಕಲರ್ ಇರ್ತಕ್ಕಂಥ ಲೈಟ್ ಆಗಿರ್ತದೆ. ಓಕೆ, ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಲೇಸರ್ ಶೋನಲ್ಲಿ ಯೂಸ್ ಮಾಡ್ತಾರೆ, ಪಾರ್ಟಿ ಫಂಕ್ಷನ್ಗಳಲ್ಲಿ ಲೇಸರನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ನೋಡೋದಾದರೆ ಡಿಫ್ರಾಕ್ಷನ್ಗೆ ಕನ್ನಡ ವರ್ಡ್ ನಂಗೆ ಗೊತ್ತಿಲ್ಲ, ನೋಡೋಣ ಮುಂದಿನ ತರಗತಿಯಲ್ಲಿ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ. ಓಕೆ, ಕರೆಕ್ಟ್ ವರ್ಡು ನಮಗೆ ಸಿಗ್ತಾ ಇಲ್ಲ. ಓಕೆ, ಇದರಲ್ಲಿ ಏನಾಗುತ್ತೆ ಅಂದರೆ ಚಲಿಸುವ ಬೆಳಕಿನ ತರಂಗಕ್ಕೆ ತನ್ನ ದಾರಿಯಲ್ಲಿ ಯಾವುದಾದ್ರೂ ಒಂದು ಅಡೆತಡೆಗಳು ಮೀನ್ಸ್ ಅಬ್ಸ್ಟಕಲ್ಸ್ ಬಂದಾಗ ಬೆಳಕು ಆ ವಸ್ತುವಿನ ಅಂಚಿನಲ್ಲಿ ಬಾಗ್ತಕ್ಕಂಥ ಒಂದು ವಿದ್ಯಮಾನಕ್ಕೆ ನಾವು ಏನಂತ ಕರಿತೀವಿ, ಡಿಫ್ರಾಕ್ಷನ್ ಅಂತ ಕರಿತೀವಿ. ಮೀನ್ಸ್ ಇಲ್ಲಿ ಯಾವುದೋ ಒಂದು ಕಲ್ಲಿದೆ, ಅಲ್ಲಿ ನಾವು ಬೆಳಕು ಬಿಡ್ತೀವಿ ಒಂದು ಟಾರ್ಚಿಂದ, ಅದು ನಮಗೆ ಮುಂದೆ ಹೋಗೋದಿಲ್ಲ. ಅದು ಏನಾಗುತ್ತೆ ಅಂದರೆ ಹಿಂಗೆ ಬೆಂಡ್ ಆಗ್ಬಿಟ್ಟು ಹಿಂಗೇನಾದರೂ ಹೋದರೆ ಅದನ್ನು ನಾವು ಏನಂತ ಕರಿತೀವಿ, ಡಿಫ್ರಾಕ್ಷನ್ ಅಂತ ಕರಿತೀವಿ. ಓಕೆ, ಮೀನ್ಸ್ ಇದು ಎಲ್ಲೆಲ್ಲಿ ಅನುಭವಕ್ಕೆ ಬರುತ್ತೆ ಅಂತ ನೋಡೋದಾದರೆ ಡಿಫ್ರಾಕ್ಷನ್ ಅಟ್ ಎ ಎಡ್ಜ್ ಆಫ್ ದ ಕ್ಲೌಡ್. ಮೀನ್ಸ್ ಸಂಜೆ ಟೈಮಲ್ಲಿ ನಾವು ಕ್ಲೌಡ್ಸನ್ನು ನೋಡ್ಬೋದು. ಮೋಡಗಳನ್ನು ನೋಡಿದಾಗ ಬಿಳಿ ಪಟ್ಟಿ ಕಾಣಿಸ್ತಾ ಇರ್ತದೆ. ಇದು ಕ್ಲೌಡಿನ ಅಂಚಿನಲ್ಲಿ ಬೆಳಕು ಹಾದು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತೀವಲ್ವ, ಇದೇ ಡಿಫ್ರಾಕ್ಷನ್ ಅಂತ ಕರಿತೀವಿ. ಮತ್ತು ಡಿಫ್ರಾಕ್ಷನ್ ಆನ್ ಸನ್ನಲ್ಲೂ ಕೂಡ ಡಿಫ್ರಾಕ್ಷನ್ ಆಗುತ್ತೆ. ಡಿಫ್ರಾಕ್ಷನ್ ಆನ್ ಮೂನಲ್ಲೂ ಕೂಡ ಡಿಫ್ರಾಕ್ಷನ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನೆಕ್ಸ್ಟು ಬೆಳಕಿನ ಅಲೆಗಳು ನೇರವಾಗಿ ಸಾಗದೆ ತಮ್ಮ ನೇರದ ಎರಡೂ ಕಡೆಗಳಲ್ಲೂ ಸ್ವಲ್ಪ ಹರಡಿಕೊಳ್ಳುವುದನ್ನು ಡಿಫ್ರಾಕ್ಷನ್ ಅಂತ ಕರಿತೀವಿ. ನೋಡಿ, CD ಮತ್ತು DVD ನೋಡ್ತಕ್ಕಂಥ ಕಾಮನಬಿಲ್ಲಿನಂತಹ ಬಣ್ಣಗಳನ್ನು ನಾವು ನೋಡ್ತೀವಲ್ವ, ಎರಡೂ ಕಡೆಗೂ ನಾವು ನೋಡ್ತಾ ಹೋಗ್ತೀವಿ. ಈ ಥರ ಹರಡಿಕೊಂಡಿರ್ತಕ್ಕಂಥ ಒಂದು ವಿದ್ಯಮಾನವೇ ಡಿಫ್ರಾಕ್ಷನ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡೋದಾದರೆ ಪರ್ಸಿಸ್ಟೆನ್ಸ್ ಆಫ್ ವಿಷನ್, ಪರ್ಯಾವಸ್ತ ದೃಷ್ಟಿ ಅಂತ ಕರಿತೀವಿ. ಪರ್ಯಾವಸ್ತ ದೃಷ್ಟಿ ಅಂತಂದರೆ ಏನು? ಒಂದು ಗೋಚರಿಸುವ ವಸ್ತುವನ್ನು ನೋಡಿದಾಗ ನಮ್ಮ ಮೆದುಳಿನಲ್ಲಿ 1/10 ಸೆಕೆಂಡ್ನಷ್ಟು ಮಾತ್ರ ನಮ್ಮ ನಷ್ಟು ಕಾಲ ಅಂದರೆ 1/10ರಷ್ಟು ಕಾಲದಲ್ಲಿ ಮಾತ್ರ ಉಳಿದಿರ್ತಕ್ಕಂಥ ಒಂದು ಪರ್ಯಾವಸ್ತ ದೃಷ್ಟಿ. ಓಕೆ, ಅದನ್ನು ಏನಂತ ಕರಿತೀವಿ ಅಂತಂದರೆ ನೋಡಿ, ಇಲ್ಲಿ ಇನ್ನೊಂದು ಟೈಮ್ ಹೇಳ್ತೀನಿ, ಯಾಕೋ ಕ್ಲಿಯರ್ ಆಗಲಿಲ್ಲ ಅನಿಸುತ್ತೆ. ನೋಡೋಣ. ಒಂದು ಗೋಚರಿಸುವ ವಸ್ತುವನ್ನು ನೋಡಿದಾಗ
ನಮ್ಮ ಮೆದುಳಿನಲ್ಲಿ ಅದೇನಾದರೂ 1/10 ಸೆಕೆಂಡ್ನಷ್ಟು ಕಾಲ ಉಳಿದಿದ್ರೆ ಅದನ್ನು ಪರ್ಯಾವಸ್ತ ದೃಷ್ಟಿ ಅಂತ ಕರಿತೀವಿ. ಈಗ ನೋಡಿ, ಸಿನಿಮಾದಲ್ಲಿ ಬೇರೆ ಬೇರೆ ಚಿತ್ರಪಟ್ಟಿಗಳನ್ನು ಸೆಕೆಂಡಿಗೆ 16ಕ್ಕಿಂತ ಹೆಚ್ಚು ವೇಗದಲ್ಲಿ ಚಲಿಸುವಂತೆ ಮಾಡೋದ್ರಿಂದ ದೃಷ್ಟಿ ನಿರಂತರವಾಗಿ ಕಾಣಿಸ್ತದೆ. ಈಗ ಚಿತ್ರಪಟ ನೋಡಿದಾಗ ಚಿತ್ರಪಟ್ಟಿ ಇರ್ತದಲ್ವ, ನಾವು ಹಳೆ ಕಾಲದಲ್ಲಿ ನೋಡ್ತಿದ್ವಿ, ಈಗೆಲ್ಲ ಡಿಜಿಟಲ್ ಬಂದಿದೆ. ಸಿನಿಮಾ ರೀಲನ್ನು ನೋಡಿದಾಗ ಹಲವಾರು ಸೇಮ್ ಟೈಪಲ್ಲಿ ಇರ್ತಕ್ಕಂಥ ಚಿತ್ರಗಳನ್ನು ನಾವು ನೋಡ್ತೀವಿ. ಅವನ್ನು 1 ಸೆಕೆಂಡಿಗೆ 16ಕ್ಕಿಂತ ಹೆಚ್ಚು ವೇಗದಲ್ಲಿ ಚಲಿಸುವಂತೆ ಮಾಡಿದಾಗ ನಮಗೆ ದೃಷ್ಟಿ ನಿರಂತರವಾಗಿ ಕಾಣಿಸ್ತಾ ಹೋಗ್ತದೆ. ಮತ್ತು ಇನ್ನೊಂದು ನೋಡೋದಾದರೆ, ಉರಿದು ಬೀಳ್ತಕ್ಕಂಥ ನಕ್ಷತ್ರಗಳು ಈಗ ಪಟ್ಟನಾಗೆ ಉರಿದು ಬೀಳ್ಬಿಡ್ತದೆ, ಮತ್ತು ನಮಗೆ ಕಾಣಿಸೋದಿಲ್ಲ. ಅದು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಷ್ಟು ಮಾತ್ರ ಕಾಣ್ತದೆ. ಇದನ್ನೇ ಪರ್ಯಾವಸ್ತ ದೃಷ್ಟಿ ಅಂತ ಕರೀತಾರೆ. ಅದು ನಮ್ಮ ಮೆದುಳಿನಲ್ಲಿ ಎಷ್ಟೊತ್ತಿರುತ್ತೆ ಅಂದರೆ 1/10 ಸೆಕೆಂಡ್ಸ್ ಅಷ್ಟು. ಆ 1 ಸೆಕೆಂಡ್ಸನ್ನು 10 ಭಾಗ ಮಾಡಿದಾಗ ನಮಗೆ 1 ಭಾಗ ಉಳಿಯುತ್ತಲ್ವ, ಅಷ್ಟು ಸೆಕೆಂಡ್ಸ್ ಹೊತ್ತು ಮಾತ್ರ ಉಳಿಯತಕ್ಕಂಥದ್ದು ನಮ್ಮ ಮೆದುಳಿನಲ್ಲಿ. ಓಕೆ, ನೆಕ್ಸ್ಟ್ ನೋಡೋದಾದರೆ, ತಿರುಗುತ್ತಿರುವ ಫ್ಯಾನಿನ ಪುಕ್ಕ ಒಂದೇ ಆಗಿ ಕಂಡು ಬರ್ತಕ್ಕಂಥದ್ದು. ಒಂದು ತಟ್ಟೆ ತಿರುಗ್ತಾ ಇದೆ ಏನೋ ಅನ್ನೋ ಥರ ಭಾಸ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದೇ ಪರ್ಯಾವಸ್ತ ದೃಷ್ಟಿ. ಸಮೀಪ ದೃಷ್ಟಿ ದೋಷವನ್ನು ಮಯೋಫಿಯಾ ಅಂತ ಕರಿತೀವಿ. ಮೀನ್ಸ್ ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ. ನಿಯರ್ ಸೈಟೆಡ್ನೆಸ್. ಹಾಗಾದರೆ ಸಮೀಪ ದೃಷ್ಟಿ ದೋಷ ಅಂದರೆ ಏನು ನೋಡಿ. ಇಲ್ಲಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ತಾನೆ, ಆದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ನೋಡೋಕ್ಕೆ ಸಾಧ್ಯವಾಗೋದಿಲ್ಲ ಅವನಿಗೆ. ಅಂತಹ ಒಂದು ಸ್ಥಿತಿಯನ್ನು ಸಮೀಪ ದೃಷ್ಟಿ ದೋಷ ಅಂತ ಕರೀತಾರೆ. ಅಂದರೆ ಎಷ್ಟು ಲೆಸ್ ದ್ಯಾನ್ 25 ಸೆಂಟಿಮೀಟ್ರಷ್ಟು ಇದ್ದರೆ, ಓಕೆ, ಅದನ್ನು ನಾವು ಏನಂತ ಕರಿತೀವಿ? ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಅಂದರೆ ನಿಮಗೆ ನೆನ್ಪಿಟ್ಕೋಬೇಕು, ಸಮೀಪ ದೃಷ್ಟಿ ದೋಷ ಅಂತಂದರೆ ಹತ್ತಿರದ ಇರ್ತಕ್ಕಂಥ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ತಾನೆ, ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥದ್ದನ್ನು ನಾವು ಮಯೋಫಿಯಾ ಅಥವಾ ನಿಯರ್ ಸೈಟೆಡ್ನೆಸ್, ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಹಿಂಗೆ ಕೇಳ್ತಾರೆ ಕ್ವಶನ್ಸು, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋದಾದರೆ, ಸಮೀಪ ದೃಷ್ಟಿ ದೋಷದಲ್ಲಿ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಅಂದರೆ ರೆಟಿನಾದ ಮುಂಭಾಗ ಮೂಡ್ತಕ್ಕಂಥದ್ದು, ಇನ್ ಫ್ರಂಟ್ ಆಫ್ ರೆಟಿನಾ. ಇಲ್ಲಿ ನೋಡ್ಬೋದು, ಇದು ರೆಟಿನಾದ ಮುಂಭಾಗ ನಮಗೆ ಇಮೇಜನ್ನು ಮೂಡ್ತಕ್ಕಂಥದ್ದು. ಹಾಗಾಗಿ ನಮಗೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ನೋಡ್ತಾನೆ, ದೂರದ ವಸ್ತುಗಳು ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸಮೀಪ ದೃಷ್ಟಿ ದೋಷವನ್ನು ನಿವಾರಣೆ ಮಾಡಲು ನಿಮ್ನ ಮಸೂರವನ್ನು ಬಳಸ್ತಾರೆ. ಇದನ್ನು ನಿಮ್ನ ಮಸೂರವನ್ನು ನೋಡಿ, ನಿಮ್ನ ಅಂದರೆ ತಗ್ಗಾದ ಅಂತ ಹೇಳಿದ್ದೆ ನಾನು. ಈ ಒಂದು ನಿಮ್ನ ಮಸೂರವನ್ನು ಬಳಸಿದಾಗ ನೋಡಿ, ಚದುರ್ತದೆ ಬೆಳಕು. ಚದುರಿದಾಗ ಏನಾಗುತ್ತೆ, ಇಲ್ಲಿ ನಮಗೆ ಹಾಯಿಸ್ತಕ್ಕಂಥ ಒಂದು ರೆಟಿನಾದ ಮೇಲೆ ಬೀಳೋದಕ್ಕೆ ನಾವು ಮಾಡ್ಬೋದಾಗಿರುತ್ತೆ. ಓಕೆ, ನೆಕ್ಸ್ಟ್ ಟ್ರಿಕ್ಸ್ ನೋಡೋದಾದರೆ ನೋಡಿಲಿ, ಸಮೀಪ ದೃಷ್ಟಿ ದೋಷ ನಿಮ್ನ ಮಸೂರವನ್ನು ಬಳಸ್ತೀವಿ. ನೋಡಿಲಿ, ಸಮೀಪ ದೃಷ್ಟಿ ದೋಷ ನಿಮ್ನ ಮಸೂರವನ್ನು ಬಳಸ್ತೀವಿ ಅಂತ ಹೇಳ್ತೀವಿ. ಟ್ರಿಕ್ಸ್ ದಾಪ ಅಂತ ನೆನಪು. ಅಂತಂದರೆ ನೋಡಿಲಿ, ಸಮೀಪ ದೃಷ್ಟಿ ದೋಷ ನಿಮ್ನ ಮಸೂರವನ್ನು ಬಳಸ್ತೀವಿ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ನೋಡೋದಾದರೆ ದೂರದೃಷ್ಟಿ ದೋಷಕ್ಕೆ ಹೈಪರ್ ಮೆಟ್ರೋಪಿಯಾ ಅಥವಾ ಫಾರ್ ಸೈಟೆಡ್ನೆಸ್ ಅಂತ ಕೂಡ ಕರಿತೀವಿ. ಓಕೆ, ಫಾರ್ ಸೈಟೆಡ್ನೆಸ್ ಅಂತಂದರೆ ಏನು, ದೂರದೃಷ್ಟಿ ದೋಷ ಅಂದರೆ ಏನು ಅಂತ ನೋಡೋದಾದರೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ನೋಡ್ತಾನೆ, ಆದರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ನೋಡೋಕ್ಕೆ ಆಗೋದೇ ಇಲ್ಲ. ಅಂಥ ಒಂದು ಸ್ಥಿತಿಯನ್ನು ದೂರದೃಷ್ಟಿ ದೋಷ ಅಂತ ಕರಿತೀವಿ. ಗ್ರೇಟರ್ ದ್ಯಾನ್ 25 ಸೆಂಟಿಮೀಟರ್ಸ್ ಇದ್ದರೆ ಅದನ್ನು ನೋಡೋಕ್ಕಾಗೋದಿಲ್ಲ ಅವನಿಗೆ. ಓಕೆ, ದೂರದೃಷ್ಟಿ ದೋಷದಲ್ಲಿ ಪ್ರತಿಬಿಂಬ ರೆಟಿನಾದ ಹಿಂಭಾಗ ಮೂಡ್ತಕ್ಕಂಥದ್ದು, ಬಿಹೈಂಡ್ ರೆಟಿನಾ. ನೋಡಿ, ಇಲ್ಲಿ ಇಮೇಜ್ ನೋಡ್ಬೋದು, ಇಲ್ಲಿ ರೆಟಿನಾ ಇಲ್ಲಿದೆ, ಅದು ಇಮೇಜ್ ಮೂಡಿರ್ತಕ್ಕಂಥದ್ದು ಇಲ್ಲಿದೆ. ಹಂಗಾಗ್ಬಿಟ್ಟು ನಮಗೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ನೋಡೋದಕ್ಕೆ ಆಗೋದಿಲ್ಲ. ಓಕೆ, ಈ ಥರ ಇಲ್ಲಿ ನೋಡಿ, ದೂರದೃಷ್ಟಿ ದೋಷವನ್ನು ನಿವಾರಣೆ ಮಾಡಲು ಪೀನ ಮಸೂರವನ್ನು ಬಳಸ್ತೀವಿ ನಾವು. ಪೀನ ಮಸೂರ ನೋಡಿ, ಇಲ್ಲಿ ಪೀನ ಅಂದರೆ ಉಬ್ಬಾದ ಅಂತ ಹೇಳಿದ್ದೆ. ಪೀನ ಮಸೂರವನ್ನು ಬಳಸಿದಾಗ ಇಲ್ಲಿ ಇರ್ತಕ್ಕಂಥ ಲೈಟನ್ನು ನಾವು ಮುಂದಕ್ಕೆ ತಳ್ಕೊತೀವಿ ಅಂತಂದರೆ ನೋಡಿ, ಇಲ್ಲಿ ಇರ್ತಕ್ಕಂಥದ್ದು ಮುಂದೆ ಬಂದಾಗ ಇಲ್ಲಿಗೆ ರೆಟಿನಾದ ಮೇಲೆ ಕರೆಕ್ಟಾಗಿ ಬೀಳೋಂಗೆ ಅಡ್ಜಸ್ಟ್ ಮಾಡ್ತೀವಿ. ಓಕೆ, ದೂರದೃಷ್ಟಿ ದೋಷವನ್ನು ನಿವಾರಣೆ ಮಾಡೋದಕ್ಕೆ ನಾವು ಪೀನ. ನೆಕ್ಸ್ಟ್ ಅಸ್ಟಿಗ್ಮೇಷನ್ ಅಂತ ಕರಿತೀವಿ, ಅಸ್ಟಿಗ್ಮ್ಯಾಟಿಸಮ್ ಅಂತ ಕೂಡ ಕರಿತೀವಿ. ಓಕೆ, ಇದರಲ್ಲಿ ಏನಾಗುತ್ತೆ ಅಂದರೆ ಆಬ್ಜೆಕ್ಟ್ಸ್ ಅಪಿಯರ್ಸ್ ಬ್ಲರ್ರಿ. ಆಬ್ಜೆಕ್ಟ್ಸ್ ಏನಾಗಿರುತ್ತೆ ಅಂದರೆ ಬ್ಲರ್ರಿಯಾಗಿ ಕಾಣಿಸ್ತಾ ಇರ್ತದೆ, ನಮಗೆ ಮಕರಾಗಿ ಕಾಣಿಸ್ತಕ್ಕಂಥದ್ದು.
ಓಕೆ, ಮಂಜು ಮಂಜಾಗಿ ಕಾಣಿಸ್ತಕ್ಕಂಥದ್ದಾಗಿರ್ಬೋದು. ಯಾಕೆ ಅಂತ ನೋಡೋದಾದರೆ ಇಮೇಜಸ್ ಆರ್ ಫಾರ್ಮ್ಡ್ ಬೋತ್ ಇನ್ ಫ್ರಂಟ್ ಆಫ್ ರೆಟಿನಾ ಆ್ಯಂಡ್ ಬಿಹೈಂಡ್ ರೆಟಿನಾ ಆಲ್ಸೋ. ನೋಡ್ಬೋದು ಇಲ್ಲಿ ಇನ್ ಫ್ರಂಟ್ ಆಫ್ ರೆಟಿನಾನು ಬಂದಿದೆ ಮತ್ತು ಇಲ್ಲಿ ಬಿಹೈಂಡ್ ರೆಟಿನಾನು ಬಂದಿದೆ. ಎರಡೂ ಕಡೆ ಹಿಂಗೆ ಬ್ಲರ್ ಎರಡೂ ಕಡೆ ಮಿಕ್ಸ್ ಆಗೋದ್ರಿಂದ, ಮರ್ಜ್ ಆಗೋದ್ರಿಂದ ಏನಾಗುತ್ತೆ, ಆಬ್ಜೆಕ್ಟ್ಸ್ ಅಪಿಯರ್ಸ್ ಬ್ಲರಿ. ನೆಕ್ಸ್ಟು ಇದನ್ನು ಯಾವ ಥರ ಇದನ್ನು ಅಸ್ಟಿಗ್ಮೇಷನನ್ನು ಕ್ಲಿಯರ್ ಮಾಡ್ಬೋದು ಅಂತಂದರೆ ಸಿಲಿಂಡ್ರಿಕಲ್ ಲೆನ್ಸನ್ನು ಯೂಸ್ ಮಾಡೋದ್ರಿಂದ ನಾವು ಏನು ಮಾಡ್ಬೋದು ಅಂದರೆ ಇದನ್ನು ಕ್ಲಿಯರ್ ಮಾಡ್ಬೋದಾಗಿರುತ್ತೆ. ಅಸ್ಟಿಗ್ಮ್ಯಾಟಿಸಮ್ ಅಂದರೆ ಅಸ್ಟಿಗ್ಮೇಷನನ್ನು. ಓಕೆ, ಅಸ್ಟಿಗ್ಮೇಷನಲ್ಲಿ ಏನಾಗಿರುತ್ತೆ, ಇಮೇಜಸ್ಸು ಇನ್ ಫ್ರಂಟ್ ಆಫ್ ರೆಟಿನಾ ಮತ್ತು ಬಿಹೈಂಡ್ ರೆಟಿನಾದಲ್ಲಿ ಮೂಡ್ತದೆ. ಅವಾಗ ಏನಾಗುತ್ತೆ, ಆಬ್ಜೆಕ್ಟ್ ಅಪಿಯರ್ಸ್ ಬ್ಲರಿ ಆಗಿರುತ್ತೆ. ಇದನ್ನು ಕ್ಲಿಯರ್ ಮಾಡಬೇಕು ಅಂದರೆ ಸಿಲಿಂಡ್ರಿಕಲ್ ಲೆನ್ಸನ್ನು ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟು ಪ್ರೆಸ್ಬಯೋಫಿಯಾ. ಪ್ರೆಸ್ಬಯೋಫಿಯಾ ಅಂತಂದರೆ ಸೀನಿಯರ್ ಸಿಟಿಸನಲ್ಲಿ ಇಲ್ಲಿ ಏನಾಗಿರುತ್ತೆ ಅಂತಂದರೆ ನಮಗೆ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ. ಎಲ್ಲಿ ಅಂದರೆ ಸೀನಿಯರ್ ಸಿಟಿಸನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಚಾಳೀಸು ಅಂತ ಕರಿತೀವಿ. ಅಂದರೆ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ ಕ್ಲಿಯರ್ಲಿ ವಿಸಿಬಲ್ ಬಟ್ ನಿಯರ್ ಆಬ್ಜೆಕ್ಟ್ಸ್ ಬ್ಲರಿ. ಓಕೆ, ಈ ಥರ ಆಗ್ತಕ್ಕಂಥದ್ದು ಯಾರಲ್ಲಿ ಅಂತಂದರೆ ಸೀನಿಯರ್ ಸಿಟಿಸನಲ್ಲಿ, ಒಂದು 60-65 ವರ್ಷ ಆದಂಥ ಒಂದು ವ್ಯಕ್ತಿಗಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಬ್ಲರಿ ಇಮೇಜಸನ್ನು ಕಣ್ಣು ಸರಿಯಾಗಿ ಕಾಣಿಸ್ಲಿಲ್ಲಕ್ಕಂತ ನೋಡ್ತೀವಿ. ಇದನ್ನು ಚಾಳೀಸು ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಹೈಪರೋಪಿಯಾ ಅಂತ ನೋಡ್ತೀವಿ. ಹೈಪರೋಪಿಯಾ ಅಂದರೆ ಆ್ಯಸ್ ದ ಪರ್ಸನ್ ಏಜಸ್ ದ ಲೆನ್ಸ್ ಪವರ್ ರೆಡ್ಯೂಸಸ್. ಓಕೆ, ನೋಡಿ ಇಲ್ಲಿ ಆ್ಯಸ್ ದ ಪರ್ಸನ್ ಏಜ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಲೆನ್ಸ್ ರೆಡ್ಯೂಸಸ್ ಇಟ್ಸ್ ಪವರ್ ಆಫ್ ದ ಅಕೊಡೇಷನ್ ಅಂತ ಕರಿತೀವಿ. ಮೀನ್ಸ್ ಲೆನ್ಸಿನ ಪವರು ರೆಡ್ಯೂಸ್ ಆಗ್ತಕ್ಕಂಥ ಒಂದು ಕ್ರಿಯೆಗೆ ನಾವು ಏನಂತ ಕರಿತೀವಿ, ಹೈಪರೋಫಿಯಾ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದರೆ ನಿಶಾಂತತೆ, ಇರುಳು ಕುರುಡು ಅಂತ ಕರಿತೀವಿ. ರಾತ್ರಿ ಸಮಯದಲ್ಲಿ ಇವ್ರಿಗೆ ಕಣ್ಣು ಕಾಣೋದಿಲ್ಲ. ಓಕೆ, ಇದು ಯಾವ ಕೊರತೆಯಿಂದ ಬರುತ್ತೆ ಅಂದರೆ ವಿಟಮಿನ್ ಎ ಕೊರತೆಯಿಂದ ನಮಗೆ ನಿಶಾಂತತೆ ಅಂತ ಇರುಳು ಕುರುಡು ರೋಗ ಬರ್ತಕ್ಕಂಥದ್ದು. ನೆಕ್ಸ್ಟು ನಿಕ್ಟಲೋಫಿಯಾ ಅಂದರೆ ಎನ್ ಅಬ್ನಾರ್ಮಲ್ ಇನ್ಯಾಬಿಲಿಟಿ ಟು ಸಿ ಇನ್ ಎ ಡಿಮ್ ಲೈಟ್ ಆರ್ ಅಟ್ ಎ ನೈಟ್ ಟೈಪಿಕಲಿ ಕಾಸ್ಡ್ ಬೈ ಅ ವಿಟಮಿನ್ ಎ ಡಿಫಿಷಿಯನ್ಸಿ. ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಕಡಿಮೆ ಬೆಳಕಿದ್ದಾಗ, ಡಿಮ್ ಲೈಟ್ ಇಲ್ಲಿ ಇದ್ದಾಗ ಅಥವಾ ನೈಟ್ ಟೈಮಲ್ಲಿ ಇವರಿಗೆ ಕರೆಕ್ಟಾಗಿ ಕಾಣಿಸೋದಿಲ್ಲ, ಬ್ಲರಿಯಾಗಿ ಕಾಣಿಸ್ತಕ್ಕಂಥದ್ದು ಇಮೇಜಸ್ಸು. ಇದನ್ನು ನಾವು ಏನಂತ ಕರಿತೀವಿ, ನಿಕ್ಟಲೋಫಿಯಾ ಅಂತ ಕರಿತೀವಿ. ಇದು ಯಾವ ಡಿಫಿಷಿಯನ್ಸಿಯಿಂದ ಉಂಟಾಗುತ್ತೆ ಅಂದರೆ ಎ ವಿಟಮಿನ್ ಡಿಫಿಷಿಯನ್ಸಿಯಿಂದ ಕಣ್ಣಿನ ಈ ಒಂದು ತೊಂದರೆಯಾಗಿ ಕಾಡುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಕ್ಲೀರೋಸಿಸ್ ಅಂತ ಕರಿತೀವಿ. ಸ್ಕ್ಲೀರೋಸಿಸ್ ಅಂತಂದರೆ ಕಣ್ಣೀರು ಉತ್ಪತ್ತಿ ಆಗೋದಿಲ್ಲ. ಓಕೆ, ಕಣ್ಣೀರೇ ಉತ್ಪತ್ತಿ ಆಗೋದಿಲ್ಲ, ಅವನ ಹತ್ರ ಕೂಡ ಕಣ್ಣೀರೇ ಬರೋದಿಲ್ಲ. ಇದನ್ನು ಸ್ಕ್ಲೀರೋಸಿಸ್ ಅಂತ ಕರಿತೀವಿ. ನೆಕ್ಸ್ಟು ಕ್ಲೀರೋತಾಳ್ಮಿಯಾ ಅಥವಾ ಸ್ಕ್ಲೀರೋತಾಳ್ಮಿಯಾ ಅಂತ ಕರಿತೀವಿ. ಇವನಿಗೆ ಅಳುನೇ ಬರೋದಿಲ್ಲ, ಸುಮ್ಮನೆ ಕಣ್ಣೀರು ಬರ್ತಿರ್ತದೆ, ಅಳೋದೇ ಇಲ್ಲ. ಮನೇಲಿ ಯಾರೋ ತೀರ್ಕೊಂಡಿರ್ತಾರೆ ಆದರೂ ಕೂಡ ಅಳುನೇ ಬರೋದಿಲ್ಲ ಅವನಿಗೆ. ಅಂಥ ಒಂದು ಸ್ಥಿತಿಯನ್ನು ನಾವು ಸ್ಕ್ಲೀರೋಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದರೆ ಈಗೊಂದಷ್ಟು ವೆರಿ ಇಂಪಾರ್ಟೆಂಟನ್ನು ಡಿಸ್ಕಸ್ ಮಾಡೋಣ. ಓಕೆ, ಪಕ್ಷಿಗಳ ಕಣ್ಣಿನಲ್ಲಿ ಇರ್ತಕ್ಕಂಥ ಮಸೂರ ಯಾವುದು ಅಂದರೆ ನಿಮ್ನ ಮಸೂರ ಆಗಿರುತ್ತೆ. ನಿಮ್ನ ಮಸೂರದಲ್ಲಿ ನಾನು ಏನಂತ ಹೇಳಿದ್ದೀನಿ, ಇಮೇಜ್ ದೊಡ್ಡದಾಗಿ ಕಾಣಿಸ್ತದೆ ಅಂತ ಹೇಳಿದ್ದೀನಿ. ಹಾಗಾದರೆ ಪಕ್ಷಿ ಮೇಲೆ ದೂರದಲ್ಲಿ ಆರ್ತಾ ಇದೆ ಅಂತಂದಾಗ ಕೆಳಗೆ ಯಾವುದೋ ಒಂದು ಚಿಕ್ಕ ಪ್ರಾಣಿಗಳು ಕಾಣಿಸ್ತದೆ, ಅದನ್ನು ತಿನ್ನಬೇಕಾಗಿರುತ್ತೆ, ಅವನ್ನ ಹಿಡಿಬೇಕಾಗಿರುತ್ತೆ. ನೋಡಿ, ಎಷ್ಟು ದೂರ ಇದ್ದರೂ ಕೂಡ ಹದ್ದು ಅಥವಾ ಗರುಡ ಮೇಲೆ ಹಾರ್ತಾ ಇರುತ್ತೆ, ಕೆಳಗಡೆ ಹಾವು ಬಂದಿದೆ ಅಂತಂದರೆ ಅದನ್ನು ಪಟ್ಟಣಂಗೆ ಹಿಡ್ಕೊಳ್ಳುತ್ತೆ. ಅಷ್ಟು ದೂರದಲ್ಲಿ ಇರ್ತಕ್ಕಂಥ ಹಾವು ಪಕ್ಷಿಗೆ ಕರೆಕ್ಟಾಗಿ ಕಾಣಿಸುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಮಸೂರ ಯಾವುದಾಗಿರುತ್ತೆ, ನಿಮ್ನ ಮಸೂರ ಆಗಿರುತ್ತೆ, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಮಾನವನ ಮತ್ತು ಪ್ರಾಣಿಗಳ ಕಣ್ಣಿನಲ್ಲಿ ಇರ್ತಕ್ಕಂಥ ಮಸೂರ ಯಾವುದು ಅಂದರೆ ಪೀನ ಮಸೂರ ಆಗಿರುತ್ತೆ. ಪೀನ ಅಂದರೆ ಉಬ್ಬಾದ ಮಸೂರವನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ವಾಹನಗಳ ಮಿರರ್ನಲ್ಲಿರ್ತಕ್ಕಂಥ ದರ್ಪಣ ಯಾವುದು ಅಂದರೆ ಪೀನ ದರ್ಪಣ ಆಗಿರುತ್ತದೆ. ಪಿಕ್ಚರ್ ಫಿಲಿಮನ್ನು ತೋರಿಸ್ತಕ್ಕಂಥದ್ದು. ಓಕೆ, ಪಿಕ್ಚರ್ ಅಥವಾ ಫಿಲಿಮನ್ನು ತೋರಿಸ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ವಾಹನಗಳ ಹೆಡ್ಲೈಟ್ ನಿಮ್ನ ಮಸೂರ. ವಾಹನಗಳ ಹೆಡ್ಲೈಟಲ್ಲಿ ಯಾವುದು ಯೂಸ್ ಮಾಡ್ತಾರೆ ಅಂದರೆ ನಿಮ್ನ ಮಸೂರವನ್ನು ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ದೂರದವರೆಗೂ ಬೆಳಕು ಬೀಳಬೇಕಾಗಿರುತ್ತೆ. ಹಂಗಾಗ್ಬಿಟ್ಟು ವಾಹನಗಳಲ್ಲಿ ನಿಮ್ನ ಮಸೂರವನ್ನು ಯೂಸ್ ಮಾಡ್ತೀವಿ. ಒಬ್ಬ ಗಗನಯಾತ್ರಿಗೆ ಆಕಾಶ ನೀಲಿಯಾಗಿ ಕಾಣಿಸ್ತದೋ ಯಾವ ಕಲರ್ ಕಾಣಿಸುತ್ತೆ ನೋಡೋದಾದರೆ, ಒಬ್ಬ ಗಗನಯಾತ್ರಿಗೆ ಆಕಾಶವು ಕಪ್ಪಾಗಿ ಕಾಣಿಸುತ್ತೆ. ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ಅಲ್ಲಿ ಯಾವುದೇ ವಿದ್ಯಮಾನಗಳು ನಡೆಯೋದಿಲ್ಲ.
ಅಸ್ಟ್ರೋನಾಟಿಗೆ ಅಥವಾ ಕಾಸ್ಮೋನಾಟಿಗೆ ಯಾವ ಕಲರ್ ಕಾಣುತ್ತೆ ಆಕಾಶ ಅಂತಂದರೆ ಕಪ್ಪಾಗಿ ಕಾಣಿಸ್ತದೆ. ಓಕೆ, ಕಾರಣ ಏನು? ರಿಫ್ಲೆಕ್ಷನ್ ಆಗಿರ್ಬೋದು, ರಿಫ್ರಾಕ್ಷನ್ನು, ಇಂಟರ್ಫರೆನ್ಸು, ಡಿಫ್ರಾಕ್ಷನ್ನು, ಸ್ಕ್ಯಾಟ್ರಿಂಗ್, ಯಾವುದೇ ವಿದ್ಯಮಾನಗಳು ನಡೆಯೋದಿಲ್ಲ. ಹಂಗಾಗ್ಬಿಟ್ಟು ಆಕಾಶ ಕಪ್ಪಾಗಿ ಕಾಣಿಸ್ತಕ್ಕಂಥದ್ದು. ನೆಕ್ಸ್ಟು 2000 ಕಿಲೋಮೀಟರ್ ನಂತರ ವಾಯುವಿನ ಪ್ರಮಾಣ ತಗ್ಗಿ ಯಾವುದೇ ವಿದ್ಯಮಾನಗಳು ನಡೆಯೋದಿಲ್ಲ. 2000 ಕಿಲೋಮೀಟರ್ ಆದಮೇಲೆ, ಭೂಮಿಯಿಂದ 2000 ಕಿಲೋಮೀಟರ್ ಆದಮೇಲೆ ಯಾವುದೇ ವಿದ್ಯಮಾನಗಳು ನಡೆಯಲ್ಲ. ಹಾಗಾಗಿ ಆಕಾಶ ಯಾವುದೇ ಕಾರಣಕ್ಕೂ ಕಪ್ಪಾಗಿ ಕಾಣಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ಒಂದು 4 ಕ್ವಶನ್ಸನ್ನು ತೊಗೊಂಡು ಬಂದಿದ್ದೀನಿ, ನೋಡೋಣ ಒನ್ ಬೈ ಒನ್ನು. ಕಾಮನಬಿಲ್ಲು ಬೆಳಕಿನ ಈ ವಿದ್ಯಮಾನಕ್ಕೆ ಉದಾಹರಣೆ ನೋಡಿ. ಇಲ್ಲಿ ರಿಫ್ಲೆಕ್ಷನ್ ಕೊಟ್ಟಿದ್ದಾರೆ, ರಿಫ್ರಾಕ್ಷನ್ ಕೊಟ್ಟಿದ್ದಾರೆ, ಡಿಸ್ಪರ್ಷನ್ ಕೊಟ್ಟಿದ್ದಾರೆ, ಮತ್ತು ಸ್ಕ್ಯಾಟ್ರಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಅಂತ ನೋಡೋದಾದರೆ ರಿಫ್ಲೆಕ್ಷನ್ನು ಆಗುತ್ತೆ, ರಿಫ್ರಾಕ್ಷನ್ನು ಆಗುತ್ತೆ, ಡಿಸ್ಪರ್ಷನ್ನು ಆಗುತ್ತೆ, ಇವೆಲ್ಲನೂ ಕೂಡ ಆಗುತ್ತೆ, ಸ್ಕ್ಯಾಟ್ರಿಂಗ್ ಆಗೋಂಗಿಲ್ಲ. ಹಂಗಾಗಿ ಎ ಬಿ ಸಿ 3 ಸರಿಯಾಗಿರುತ್ತೆ. ಆಪ್ಷನ್ ಡಿ ತಪ್ಪಾಗಿರುತ್ತೆ. ಓಕೆ, ಕಾಮನಬಿಲ್ಲಿನಲ್ಲಿ ಯಾವ್ಯಾವ ವಿದ್ಯಮಾನಗಳು ನಡೆಯುತ್ತೆ? ರಿಫ್ಲೆಕ್ಷನ್ನು, ರಿಫ್ರಾಕ್ಷನ್ನು, ಡಿಸ್ಪರ್ಷನ್ನು ಕೂಡ ನಡೀತಕ್ಕಂಥದ್ದು. ನೆಕ್ಸ್ಟು ಯಾವ ಬಗೆಯ ದರ್ಪಣದಿಂದ ರಿಯಲ್ ಇಮೇಜನ್ನು ಪಡಿಬೋದು ಅಂತ ಕೇಳಿದ್ರೆ ಪೀನ ದರ್ಪಣ, ನಿಮ್ನ ದರ್ಪಣ, ಸಮತಲ ದರ್ಪಣ, ಪೀನ ಮಸೂರ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನೋಡೋದಾದರೆ ಯಾವ ಬಗೆಯ ದರ್ಪಣದಿಂದ ರಿಯಲ್ ಇಮೇಜನ್ನು ಪಡಿಬೋದು ಅಂದರೆ ನಿಮ್ನ ದರ್ಪಣದಿಂದ ರಿಯಲ್ ಇಮೇಜನ್ನು ಪಡಿಬೋದಾಗಿರುತ್ತೆ. ನೆಕ್ಸ್ಟು ಒಬ್ಬ ವ್ಯಕ್ತಿಯು ತನ್ನ ಪೂರ್ಣ ಪ್ರತಿಬಿಂಬ ಪಡೆಯಲು ಒಂದು ಸಮತಲ ದರ್ಪಣದ ಉದ್ದ ಕನಿಷ್ಠ ಎಷ್ಟು ಇರಬೇಕು ಅಂತ ಕೇಳ್ತಾನೆ. ಕನಿಷ್ಠ ಅಂತ ಮೆನ್ಷನ್ ಮಾಡಿದ್ದಾನೆ. ನಮ್ಮಷ್ಟೇ ಒಬ್ಬ ವ್ಯಕ್ತಿ ತನ್ನ ಎಷ್ಟು ಉದ್ದ ಇದ್ದಾನೋ ಅಷ್ಟು ದೊಡ್ಡದು ಮಿರರ್ ತೊಗೊಂಡಿದ್ರೆ ಮೂಡುತ್ತೆ. ಹಾಗಾದರೆ ಕನಿಷ್ಠ ಎಷ್ಟು ಇರಬೇಕು ಅಂತ ನೋಡೋದಾದರೆ ಕನಿಷ್ಠ ಉದ್ದ ಕೇಳಿದ್ದಾರೆ. ಹಾಗಾದರೆ ಎಷ್ಟಿರಬೇಕು ಅಂತ ನೋಡೋದಾದರೆ ಆಪ್ಷನ್ ಎ ವ್ಯಕ್ತಿಯ ಎತ್ತರದಷ್ಟೇ ಇರಬೇಕು, ಆಪ್ಷನ್ ಬಿ 1/3 ಇರಬೇಕು, 1/2 ಇರಬೇಕು, 1/4 ಇರಬೇಕು, ಕಾಲು ಭಾಗ ಇರಬೇಕು ಅಂತ ಕೊಟ್ಟಿದ್ದಾರೆ. ಹಾಗಾದರೆ 1/3 ಇದ್ದರೆ, ಮುಕ್ಕಾಲು ಭಾಗದಷ್ಟು ಇದ್ದರೆ ನಾವು ಇಮೇಜನ್ನು ಫುಲ್ ಇಮೇಜನ್ನು ಪಡಿಬೋದಾಗಿರುತ್ತೆ. ಕನಿಷ್ಠ ಅಂತ ಕೇಳಿದ್ದಾರೆ. ಓಕೆ, ವ್ಯಕ್ತಿಯ ಎತ್ತರದಷ್ಟೇ ಇರಬೇಕು ಅಂದರೆ ಬಂದೇ ಬರುತ್ತೆ, ಬಟ್ ನಮಗೆ ಕನಿಷ್ಠ ಅಂತ ಕೇಳಿದಾಗ ಇದು ಬರುತ್ತೆ. ಓಕೆ, 1/3 ಇರಬೇಕಾಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡೋದಾದರೆ ಈ ಕೆಳಗಿನ ಯಾವುದು ಬೆಳಕಿನ ತಂತ್ರಜ್ಞಾನವನ್ನು ಅವಲಂಬಿಸಿಲ್ಲ? ಹಾರ್ಡ್ ಡಿಸ್ಕ್ ಕೊಟ್ಟಿದ್ದಾರೆ, ಪೆನ್ ಡ್ರೈವ್ ಕೊಟ್ಟಿದ್ದಾರೆ, ಸಿಲಿಕಾನ್ ಚಿಪ್ಪು, ಇವೆಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಬೇಕಾದರೂ ಕೊಡ್ಬೋದು ಅವರು. ಹಂಗಾಗ್ಬಿಟ್ಟು ನಾನು ಬ್ರ್ಯಾಕೆಟಲ್ಲೇ ಹಾಕಿದ್ದೀನಿ. ನೆಕ್ಸ್ಟು CD, DVD, BRD ಅಂದರೆ ಬ್ಲೂರೇ ಡಿಸ್ಕ್ ಆಗಿರ್ಬೋದು, ದೂರವಾಣಿ, ನೆಕ್ಸ್ಟು ಸರ್ಜರಿ. ಓಕೆ, ಇಷ್ಟು ಕೊಟ್ಟಿದ್ದಾರೆ. ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಬೆಳಕಿನ ತಂತ್ರಜ್ಞಾನ ಅಂತಂದರೆ CD, DVD, ರೀಡ್ ರೈಟು, ಬ್ಲೂರೇ ಡಿಸ್ಕಲ್ಲೂ ಕೂಡ ನಾವು ಬೆಳಕನ್ನು ಯೂಸ್ ಮಾಡ್ತೀವಿ. ದೂರವಾಣಿಯಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ ಬೆಳಕಿನ ತಂತ್ರಜ್ಞಾನವನ್ನು. ಸರ್ಜರಿಯಲ್ಲೂ ಕೂಡ ನಾವು ಬೆಳಕಿನ ತಂತ್ರಜ್ಞಾನವನ್ನು ಯೂಸ್ ಮಾಡ್ತೀವಿ. ಬಟ್ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಪೆನ್ ಡ್ರೈವು, ಸಿಲಿಕಾನ್ ಚಿಪ್ಗಳಲ್ಲಿ ನಾವು ಬೆಳಕಿನ ತಂತ್ರಜ್ಞಾನವನ್ನು ಯೂಸ್ ಮಾಡಿಲ್ಲ. ಹಂಗಾಗ್ಬಿಟ್ಟು ಆಪ್ಷನ್ ಯಾವುದು, ಈ ಕೆಳಗಿನ ಯಾವುದು ಬೆಳಕಿನ ತಂತ್ರಜ್ಞಾನವನ್ನು ಅವಲಂಬಿಸಿಲ್ಲ ಅಂತಂದರೆ ಹಾರ್ಡ್ ಡಿಸ್ಕು, ಪೆನ್ ಡ್ರೈವು, ಸಿಲಿಕಾನ್ ಚಿಪ್ಗಳು ಆಗಿರ್ತದೆ. ನೆಕ್ಸ್ಟು ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ ವಿಡಿಯೋನ ಚೆನ್ನಾಗಿ ವೀಕ್ಷಿಸ್ರಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಟ್ಲೀಸ್ಟ್ ನಿಮಗೆ ಲೈಕ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಡಿಸ್ಲೈಕ್ ಆದರೂ ಮಾಡಿ. ಡಿಸ್ಲೈಕ್ ಮಾಡಿದ್ರೆ ನಾವು ಮುಂದಿನ ವಿಡಿಯೋಗಳಲ್ಲಿ ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ನಿಮಗೆ ಒಳ್ಳೆಯ ಒಂದು ವಿಡಿಯೋವನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.